ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ಸ್ ಮಾಸ್ಟರ್ಸ್. ಮೊನ್ನೆ ಝೂಮಲ್ಲಿ ನಾನು ಅನೌನ್ಸ್ ಮಾಡಿದ್ದೀನಿ, ಹಾಸನ್ ನಾದ ಧ್ಯಾನ ಚಕ್ರ 5 ಏಪ್ರಿಲ್ 27ನೇ ತಾರೀಕೆ ನಮಗೆ ಫಿಕ್ಸ್ ಆಗಿದೆ. ಪ್ರತಿಯೊಬ್ಬರು ಪ್ಲಾನ್ ಮಾಡಿಕೊಂಡು ಬನ್ನಿ. ಯಾಕೆಂದರೆ ಕರ್ನಾಟಕದಲ್ಲಿ ಯಜ್ಞಗಳು ಆಗೋಯ್ತು. ಈಗ ಮೊಟ್ಟ ಮೊದಲನೇ ಚಕ್ರ ಶುರುವಾಗ್ತಾ ಇದೆ. ಇನ್ಮೇಲೂ ಧ್ಯಾನ ಪ್ರಚಾರ ಅನ್ನೋದು ಇನ್ನೂ ಬಹಳಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ. ಸಮಯವನ್ನ ಯಾವತ್ತೂ ನೆನಪಿಟ್ಕೊಳ್ಳಿ. ಸಮಯವನ್ನು ನಾವು ಒಂಚೂರು ವೇಸ್ಟ್ ಮಾಡೋಕೆ ನಮಗೆ ಅಧಿಕಾರನೇ ಇಲ್ಲ. ವಿ ಡೋಂಟ್ ಹ್ಯಾವ್ ಲಕ್ಸರಿ ಟು ಈವನ್ ವೇಸ್ಟ್ ಅ ಸಿಂಗಲ್ ಮೂಮೆಂಟ್. ಧ್ಯಾನ ಮಾಡೋ ಒಬ್ಬ ಮಾಸ್ಟರು ಆಕ್ಟಿವ್ ಆಗಿ 1000 ಕೆಲಸಗಳು ಮಾಡಬೇಕು. ಧ್ಯಾನ ಅಂತ ಹೆಸರಿಟ್ಕೊಂಡು ಲೇಜಿ ಫೆಲೋಸ್ ಆಗಿ ನಾವು ಇರಬಾರದು. ಯಾಕಂದ್ರೆ ನಾನು ತುಂಬಾ ನೋಡಿದೆ, ಯಾವತ್ತೂ ಟ್ರಾನ್ಸ್ ಅಂತ ಯಾವತ್ತೂ ಏನು ಮಾಡ್ತಾ ಇಲ್ಲ, ಬರೀ ಧ್ಯಾನ ಒಂದು ಮಾತ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ 100 ಕೆಲಸ ಮಾಡಿದ್ರೆ ಒಬ್ಬ ಧ್ಯಾನಿ 1000 ಕೆಲಸ ಮಾಡಬೇಕು. ಅಷ್ಟೊಂದು ಶಕ್ತಿ ಇದೆ ನಮ್ಮ ಹತ್ರ. ಧ್ಯಾನವನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ತುಂಬಾ ಜನಕ್ಕೆ ಸೇವೆನೂ ಕೊಡಬೇಕು. ಪ್ರತಿ ಕೆಲಸದಲ್ಲಿ ನಾವು ಪರ್ಫೆಕ್ಷನ್ ತಗೊಂಡು ಬರ್ತಾ ಇರಬೇಕು. ಸಮಯವನ್ನ ಯಾರು ವೃಧಾ ಮಾಡ್ತಾರೋ ಅವ್ರನ್ನ ನೋಡಿದ್ರೆ ನನ್ಗೆ ಯಾವಾಗೂ ಇಷ್ಟ ಆಗಲ್ಲ. ಯಾರಾದ್ರೂ ಫೋನ್ ಮಾತಾಡಿ ಹಾ ಸರ್ ಚೆನ್ನಾಗಿದ್ದೀರಾ ಸರ್ ಅಂದ್ರೆ ಆ 2 ಕ್ಷಣ ವೇಸ್ಟ್ ಅನ್ನಿಸ್ತದೆ ನನಗೆ. ವಿಷಯ ಏನು, ಅನುಭವ ಇದೆಯಾ ಶೇರ್ ಮಾಡ್ಕೊಳ್ಳಿ. ಒಂದು ಕಾರ್ಯಕ್ರಮ ಇದೆಯಾ ಇನ್ವೈಟ್ ಮಾಡಿ. ಒಂದು ಪುಸ್ತಕ ಇದೆಯಾ ಪರಿಚಯ ಮಾಡಿಕೊಡಿ. ಒಂದು ಇನ್ವಿಟೇಷನ್ ಇದೆಯಾ ಕೊಡಿ. ಗಾಳಿ ಮಾತುಗಳು ಏನು ಬರುತ್ತೆ. ಒಂದು ಆತ್ಮ ಭೂಮಿಗೆ ಬರಬೇಕು ಅಂದ್ರೆ ಸಮಯವನ್ನು ಎಷ್ಟು ನೋಡುತ್ತೆ ಅನ್ನೋದು ಆತ್ಮದ ಅನುಭವ ಇರೋರು ಮಾತ್ರನೇ ಗೊತ್ತಾಗುತ್ತದೆ. ಸಮಯವನ್ನು ವೇಸ್ಟ್ ಮಾಡೋರು ಆತ್ಮದ ಸಮಯದ ವೇಸ್ಟ್ ಮಾಡ್ತಾರಂತ ನೆನಪಿಟ್ಕೊಳ್ಳಿ. 24 ಗಂಟೆದಲ್ಲಿ ಎಷ್ಟು ಮಾಡ್ಬೋದು. ನಮ್ಮ ಆತ್ಮಗೆ ಏನ್ ಬೇಕು, ಅನುಭವಗಳು ಬೇಕು, ಮುಕ್ತಿ ಬೇಕು. ಅದಕ್ಕೆ ಸಂಬಂಧಪಟ್ಟದ ಏನಾದ್ರು ಮಾಡ್ತಾ ಇರಬೇಕು. ಸಮಯವನ್ನು ನಾವು ವೇಸ್ಟ್ ಮಾಡ್ತಾ ಇದ್ರೆ ಮತ್ತೆ ಪುನಃ ನಾವು ಜನ್ಮ ತಗೋಬೇಕು. ಅವತ್ತು ನಮಗೆ ಚಾಯ್ಸಸ್ಸೇ ಕೊಡಲ್ಲ. ಯಾಕೆಂದ್ರೆ ವಿ ಆರ್ ನಾಟ್ ಫಿಟ್. ಧ್ಯಾನ ಗೊತ್ತಾದ್ಮೇಲೆ ಈ 22 ವರ್ಷ ನಾನು ಸಮಯವನ್ನು ವೇಸ್ಟ್ ಮಾಡಿಲ್ಲ. ಸಮಯವನ್ನು ಯಾವಾಗ ವೇಸ್ಟ್ ಮಾಡ್ತೀರಂದ್ರೆ ಅನ್ನೆಸೆಸರಿ ಟಾಕಿಂಗ್, ಅನ್ನೆಸೆಸರಿ ಗಾಸಿಪ್ಸ್, ಅನ್ನೆಸೆಸರಿ ಪೀಪಿಂಗ್, ಅದರ್ಸ್ ಪರ್ಸನಲ್ ಲೈಫ್ಸ್ ನೋಡೋದು, ಸುಮ್ಮನೆ ಏನು ಮಾಡ್ತಾ ಇಲ್ಲ ಕೂತ್ಕೊಳ್ಳೋದು, ಇದೆಲ್ಲ ಸಮಯ ವೇಸ್ಟ್. ಧ್ಯಾನ ಮಾಡೋದು ಬೇರೆ, ಸುಮ್ಮನೆ ಕೂತ್ಕೊಳ್ಳೋದು ಬೇರೆ. ಧ್ಯಾನ ಅನ್ನೋದು ಒಂದು ಕ್ರಿಯಾ. ಸುಮ್ಮನೆ ಕೂತ್ಕೊಂಡು ಹಿಂಗೆ ನೋಡೋದು ಟೈಮ್ ವೇಸ್ಟ್. ಸಮಯ ಯಾವತ್ತೂ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನೀವು ಸಮಯಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೆ ಸಮಯ ಸಿಗಲ್ಲ. ಟೈಮ್ ಈಸ್ ಪ್ರೆಷಿಯಸ್. ಎಷ್ಟು ಕೋಟಿ ಕೊಟ್ರು ಮತ್ತೆ ಆ ಸಮಯಗಳು ಬರಲ್ಲ. 8ನೇ ತಾರೀಕು ಮಾರ್ಚು ವಿಮೆನ್ಸ್ ಡೇ ಇದೆ. ಅಲ್ಲಿ ಧ್ಯಾನ ಕಾರ್ಯಕ್ರಮ ನಡೀತಾ ಇದೆ. 1000 ಜನ ಬರ್ತಾರು. ಅಲ್ಲಿ ಹೋಗ್ಬೇಕು, ಧ್ಯಾನ ಮಾಡಬೇಕು. ಅಲ್ಲಿ ಏನಿದೆಯೋ ಕಲಿಬೇಕು, ಪರಿಚಯ ಮಾಡಬೇಕು. ಒಂದು ಪ್ರಕಟಣೆ ಇದೆ ಅಂದ್ರೆ ಕೊಡಬೇಕು, ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಟೈಮ್ ವೇಸ್ಟ್ ಮಾಡಬಾರ್ದು. ನೋ ಗಾಸಿಪ್ಸ್, ನೋ ಕ್ಯಾಶುವಲ್ ಟಾಕಿಂಗ್. ನಿಮ್ಮ ಮಾಸ್ಟ್ರಿ ಇನ್ಕ್ರೀಸ್ ಆಗಬೇಕು ಅಂದ್ರೆ, ನಿಮ್ಮ ಥರ್ಡಿ ಇನ್ಕ್ರೀಸ್ ಆಗಬೇಕು ಅಂದ್ರೆ, ನಿಮ್ಮ ಸೋಲ್ ಲೆವೆಲ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಟೈಮ್ ನೀವು ವೇಸ್ಟ್ ಮಾಡಿದ್ರೆ ಪ್ರಕೃತಿ, ನೇಚರ್ ನಿಮ್ಗೆ ಯಾವುದು ಕೊಡಲ್ಲ. ಯೂನಿವರ್ಸ್ ಯಾವುದು ಕೊಡಲ್ಲ. ಆತ್ಮಗೆ ಸಮಯ ಇಲ್ಲ, ಕರೆಕ್ಟ್. ಬಟ್ ಈ ಶರೀರಕ್ಕೆ ಇದೆ. ಶರೀರಕ್ಕೆ ಸ್ಟಾರ್ಟ್ ಇದೆ, ಎಂಡ್ ಇದೆ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಿದ್ರೆ ಮಾತ್ರ ತುಂಬಾ ಸಹಕಾರ ನಮಗೆ ಸಿಗುತ್ತೆ. ಏಪ್ರಿಲ್ 27 ಹಾಸನ್ಗೆ ಪ್ರತಿಯೊಬ್ಬರು ಬನ್ನಿ. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿನೂ ನಾವು ಚಕ್ರಗಳು ಯಜ್ಞಗಳು ಮಾಡ್ತಾ ಇರಬೇಕು. ಅವಾಗ ಹೊಸೊಬ್ಬರು ಬರ್ತಾರು. ಆ ಡಿಸ್ಟ್ರಿಕ್ಟ್ ಅಲ್ಲಿರೋ ಎಷ್ಟೋ ಜನಕ್ಕೆ ಧ್ಯಾನ ಅನ್ನೋದು ಪರಿಚಯ ಆಗುತ್ತದೆ. ಪತ್ರಿಜಿಯವರು ಪರಿಚಯ ಆಗ್ತಾರೆ. ಅವಾಗ ಅವ್ರ ಲೈಫಲ್ಲಿ ಧ್ಯಾನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಬರುತ್ತೆ. ಬಳ್ಳಾರಿ ಯಜ್ಞ ಆದ್ಮೇಲೆ ತುಂಬಾ ಜನ ನನಗೆ ಹೇಳಿದ್ರು ಬದಲಾವಣೆಗಳು ತುಂಬಾ ಆಗಿದೆ. ಅವ್ರ ಮನೆಯವರು ಧ್ಯಾನ ಮಾಡ್ತಾ ಇದ್ದಾರೆ, ಮಕ್ಕಳು ಧ್ಯಾನ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಧ್ಯಾನ ಮಾಡೋಕೆ ಬಳ್ಳಾರಿ ಯಜ್ಞ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಆ ಯಜ್ಞದ ಫಲ ಅದು. ಇನ್ನೊಬ್ರು ಹೇಳ್ತಾರೆ ನಮ್ಮ ಹಾಸನಲ್ಲಿ ಯಾರು ಇಲ್ಲ ಸರ್, ಧ್ಯಾನಿಗಳು ತುಂಬಾ ಕಮ್ಮಿ ಇದ್ದಾರೆ. ಈ ಯಜ್ಞ ಆದ್ಮೇಲೆ ಅಲ್ಲಿ ಪಿರಮಿಡ್ ಬರುತ್ತೆ. ಇಲ್ಲಿ ಯಜ್ಞ ಆದ್ಮೇಲೆ ಮಾಸ್ಟರ್ಸ್ ಬರ್ತಾರೆ. ಈ ಯಜ್ಞ ಆದ್ಮೇಲೆ ತುಂಬಾ ಕ್ಲಾಸಸ್ ನಡೆಯುತ್ತದೆ, ಪರಿವರ್ತನೆ ಬರುತ್ತೆ. ನಾವು ಚೇಂಜ್ ಅನ್ನೋದು ತಗೊಂಡ್ ಬರ್ಬೇಕು. ವರ್ಷಕ್ಕೊಂದ್ಸತಿ ಅಲ್ಲ, 3 ತಿಂಗಳಿಗೊಂದು ಯಜ್ಞ ಮಾಡ್ತಾ ಇರ್ಬೇಕು, 4 ತಿಂಗಳಿಗೊಂದು ಮಾಡ್ತಾ ಇರ್ಬೇಕು. ಕಂಪ್ಲೀಟ್ ಈ ಒಂದು ರಾಷ್ಟ್ರ, ಈ ಕರ್ನಾಟಕ ನಾವು ಡೆವಲಪ್ ಮಾಡಬೇಕು. ಇಲ್ಲಿ ಗಾಳಿ ತಗೊಳ್ತಾ ಇದೀವಿ, ಇಲ್ಲಿ ನೀರು ತಗೊಳ್ತಾ ಇದೀವಿ, ಅನ್ನ ತಗೊಳ್ತಾ ಇದೀವಿ. ಮತ್ತೆ ನಾವು ವಾಪಸ್ ಏನ್ ಕೊಡ್ತಾ ಇದೀವಿ? ಉಚಿತವಾದ ಧ್ಯಾನ ಪ್ರತಿಯೊಬ್ಬರಿಗೆ ಇಲ್ಲಿ ಹೋಗ್ಬೇಕು. ಪ್ರತಿ ಪಿರಮಿಡ್ ಮಾಸ್ಟರ್ಗೆ ಈ ಧ್ಯಾನ ಚಕ್ರದಿಂದ, ಈ ಯಜ್ಞಗಳಿಂದ ದಾರಿಗಳು ಇನ್ನೂ ಜಾಸ್ತಿ ಸಿಗುತ್ತೆ. ಮಾಡೋಣ. ಇದು ಒಂದು ಸುವರ್ಣ ಕರ್ನಾಟಕ ಮಾಡೋಕೆ ಸುವರ್ಣ ಅವಕಾಶ. ಒಂದು 4-3 ವರ್ಷ ಆದ್ಮೇಲೆ ನಾನು ಮಾಡ್ತೀನಿ ಅಂತ ನೀ ಬಂದ್ರೂ ಇಲ್ಲಿ ಅವಕಾಶ ಇರಲ್ಲ.
ಅಷ್ಟೊದ್ದಕ್ಕೆ 1000 ಲಕ್ಷಾಂತರ ಮಾಸ್ಟರ್ಸ್ ರೆಡಿ ಆಗ್ಬಿಡ್ತಾರೆ. ಧ್ಯಾನ ಸುವರ್ಣ ಕರ್ನಾಟಕ ನನ್ನ ಕನಸು, ನಮ್ಮೆಲ್ಲರ ಕನಸು. ನಾನು ಅದಕ್ಕೋಸ್ಕರನೇ ಜೀವಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಅದೇ ನನ್ನ ಮೈಂಡಲ್ಲಿ ಇದೆ, ಬೇರೆ ಯಾವುದೂ ಇಲ್ಲ. ನಾನು ಏನೇ ಮಾಡಿದ್ರು ಅದು ಧ್ಯಾನ ಸುವರ್ಣ ಕರ್ನಾಟಕ ಒಳಗೆ ಇದ್ರೇನೆ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಮಾಡ್ತಾ ಇಲ್ಲ. ಬೇರೆ ಈಜಿಪ್ಟ್ ಟ್ರಿಪ್ ಆಗಲಿ, ಅಲ್ಲಿ ಬರೋ ಮಾಸ್ಟರ್ಸ್ ಎಲ್ಲ ಮ್ಯಾಕ್ಸಿಮಮ್ ಕರ್ನಾಟಕ ಅವ್ರೆ. ಪ್ರತಿ ಒಬ್ಬರನ್ನು ಅಲ್ಲಿದ್ದ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಮಾಡಿಸ್ಬೇಕು ಅನ್ನೋದೇ ನನ್ನ ಆಸಕ್ತಿ. ಪ್ರತಿ ಒಬ್ಬ ಪಿರಮಿಡ್ ಮಾಸ್ಟರ್ನು ವಾಕಿನ್ ಮಾಸ್ಟರ್ಸ್ ಆಗಬೇಕು, ಎನ್ಲೈಟನ್ ಮಾಸ್ಟರ್ಸ್ ಆಗಬೇಕು. ಒಬ್ಬರ ಜೀವನ ಚೇಂಜ್ ಆಗಿದ್ರೆ ಅವರು ಎಷ್ಟೋ ಜನಕ್ಕೆ ಧ್ಯಾನ ಹೇಳ್ಕೊಡ್ತಾರೆ. ಎಲ್ಲ ಕಡೆನೂ ಧ್ಯಾನ ಪ್ರಚಾರ ಆಗಬೇಕು. ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ನಾನು ಬರ್ತೀನಿ. ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿನೂ ಒಂದು ನಾವು ಯಜ್ಞಗಳು, ಚಕ್ರಗಳು, ಯಾಗಗಳು ಮಾಡ್ತೀವಿ. 1000 ಲಕ್ಷಾಂತರ ಜನ ಬಂದು ಅಲ್ಲಿ ಧ್ಯಾನ ಮಾಡಿ ಆ ಯಜ್ಞ ಫಲ, ಚಕ್ರ ಫಲ ಅನ್ನೋದ ಎಲ್ಲರಿಗೂ ಸೇರಿಸ್ಬೇಕು. ಇದೇ ನನ್ನ ಕನಸು.